ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ಬ್ಲಾಗ್ಸ್. ಇವಾಗ ಆಲ್ರೆಡಿ ನಿಮಗೆ ಗೊತ್ತೇ ಇರುತ್ತೆ ನಾನಿವತ್ತು ಎಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು. ನಾನಿವತ್ತು ಮೈಸೂರಿಗೆ ಬಂದಿದ್ದೀನಿ. ಸೊ ನನ್ನ ಈ ಒಂದು ದಿನ ಮೈಸೂರಲ್ಲಿ ಹೇಗೆ ಕಳಿತೀನಿ ಅಂತ ಹೇಳ್ಬಿಟ್ಟು ನಿಮಗೋಸ್ಕರ ಈ ವ್ಲಾಗ್ ಮಾಡ್ತಾಯಿದ್ದೀನಿ. ಮಿಸ್ ಮಾಡದೆ ನೋಡಿ. ಆ್ಯಂಡ್ ಇವಾಗ ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನಾವು ಬೇಗ ರೀಚ್ ಆಗಿದ್ವಿ, ಸೊ ಅಷ್ಟು ಕ್ಯೂ ಇರಲಿಲ್ಲ. ದರ್ಶನ ಮುಗಿಸ್ಕೊಂಡು ಬರೋಣ ಬನ್ನಿ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಆಲ್ಸೋ ಅವತ್ತು ಉತ್ಸವ ಕೂಡ ಇತ್ತು. ಆ ಉತ್ಸವದ್ದು ಕೂಡ ನಾನೊಂದು ಶಾರ್ಟ್ ಬೈಟ್ ತೊಗೊಂಡಿದ್ದೀನಿ. ಸೊ ಅದನ್ನು ನಿಮಗೋಸ್ಕರ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಐ ಹೋಪ್ ನಿಮಗೂ ಕೂಡ ಅದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಆ್ಯಂಡ್ ಆಲ್ಸೋ ನಾವಲ್ಲಿ ತೊಗೊಂಡಿರೋಂತಹ ಫೋಟೋ ನಿಮಗೋಸ್ಕರ ಶೇರ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಕಮೆಂಟ್ ಮಾಡಿ. ಆ್ಯಂಡ್ ಹೀಗೆ ನಮ್ಮ ಮೈಸೂರಿನಲ್ಲಿ ಚಾಮುಂಡೇಶ್ವರಿ ದೇವಿ ದರ್ಶನ ಆಯಿತು. ನನ್ನ ಫೇವ್ರೆಟ್ ಗಾಡ್ ಅಂತಲೇ ಹೇಳ್ಬೋದು ಚಾಮುಂಡೇಶ್ವರಿ ದೇವರು. ಸೊ ಅಲ್ಲಿಂದ ನೆಕ್ಸ್ಟ್ ನಾವು ಹನುಮಂತು ಪಲಾವ್ಗೆ ಹೋದ್ವಿ. ಚೆನ್ನಾಗಿತ್ತು, ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಬಟ್ ನಾವು ಹೋಗಿದ್ದು ಕೋರ್ ಹನುಮಂತು ಪಲಾವ್ ಅಲ್ಲ. ಸೊ ಇದು ಬೇರೆ ಹನುಮಂತು ಪಲಾವ್. ಮೈಸೂರಲ್ಲಿ ಗೊತ್ತಲ್ವ ನಿಮಗೆ, ತುಂಬ ಕಡೆ ಎಲ್ಲ ಕಡೆ ಹನುಮಂತು ಪಲಾವ್ ಅಂತ ಹಾಕಿರ್ತಾರೆ. ಸೊ ಬಟ್ ಇಲ್ಲೂ ತುಂಬ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಇದಾದಮೇಲೆ ನಾವು ಶಾಪಿಂಗ್ ಹೋಗಿದ್ವಿ, ಮೈಸೂರು ಸಿಲ್ಕ್ ಶಾಪಿಂಗು. ನೋಡಿದ್ರಿ ಅಲ್ವಾ ಅಲ್ಲಿ ಏನಂದ್ರು ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ನೋ ವೀಡಿಯೋಸ್ ಅಂತ ಅಂದರು. ಸೊ ಹಾಗಾಗಿ ನಾನು ಅಲ್ಲಿ ವೀಡಿಯೋಸ್ ರೆಕಾರ್ಡ್ ಮಾಡ್ಕೊಳಕ್ಕಾಗಲಿಲ್ಲ. ಅದಾದಮೇಲೆ ನೆಕ್ಸ್ಟ್ ನಾವು ಪ್ಯಾಲೇಸಿಗೆ ಹೋದ್ವಿ. ಸೊ ಈ ಪ್ಯಾಲೇಸಲ್ಲಿ ನಾನು ಪೂರಾ ವೀಡಿಯೋಸ್ ನಿಮಗೆ ತೋರ್ಸೋಕ್ಕಾಗಲ್ಲ. ಬಟ್ ಯಾವುದೇ ಮೇನ್ ಇಂಪಾರ್ಟೆಂಟು ತುಂಬ ಚೆನ್ನಾಗಿ ಕ್ರಿಯೇಟಿವ್ ಆಗಿರುತ್ತೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ವೀಡಿಯೋ ಮಾಡ್ಕೊಳಕ್ಕಾಗದಂತಹ ವೀಡಿಯೋಸ್ಗಳನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ, ನೋಡಿ. ಆ್ಯಂಡ್ ನಾನು ತೊಗೊಂಡಿರೋ ಫೋಟೋಸ್ ನಿಮಗೋಸ್ಕರ ಶೇರ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ಆಲ್ಸೋ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಫ್ರೆಂಡ್ಸ್, ಕಸಿನ್ಸ್, ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಆದಷ್ಟು ಶೇರ್ ಮಾಡ್ತಾಯಿರಿ. ಆ್ಯಂಡ್ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ದಲೇ ವೀಡಿಯೋಸ್ ನೋಡ್ತಾ ಇರ್ತಾರಲ್ವ, ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಬನ್ನಿ ಪ್ಯಾಲೇಸ್ ಒಳಗೆ ಹೋಗೋಣ. ಏನೇನಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಆದಷ್ಟು ಕ್ಯಾಪ್ಚರ್ ಮಾಡ್ಕೊಂಬಂದಿರೋಂಥ ವೀಡಿಯೋಸ್ನೆಲ್ಲ ನಾನು ನಿಮಗೆ ಆದಷ್ಟು ತೋರಿಸ್ತೀನಿ.
ಆ್ಯಂಡ್ ಇದೆಲ್ಲ ಬಂದು ಅವ್ರು ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂತಹ ಮಿರರ್ಸ್ಗಳು ಹಿಂದೆಗಡೆ ಎಲ್ಲ ಇಟ್ಟಿರೋದು. ಆ್ಯಂಡ್ ಇದು ಬಂದು ಲಿಫ್ಟು, ಬಟ್ ಇವಾಗಿಂದಲ್ಲ, ಇದು ತುಂಬ ಹಳೇ ಕಾಲದ ಲಿಫ್ಟು. ಐ ಥಿಂಕ್ ಇವಾಗ ಇದು ವರ್ಕ್ ಆಗ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಆಗಿನ ಕಾಲದಲ್ಲಿ ಇದರಿಂದನೇ ಅವರು ಈ ಲಿಫ್ಟನ್ನ ಯೂಸ್ ಮಾಡ್ತಾಯಿದ್ರು ಆಗಿನ ಕಾಲದಲ್ಲಿ. ಆ್ಯಂಡ್ ಇದ್ರ ಪಕ್ಕ ಸ್ಟೆಪ್ಸ್ ಕೂಡ ಇದೆ. ಸೊ ಅದು ಕೂಡ ಎಲ್ಲ ಲೈಕ್ ವುಡನ್ ಸ್ಟೆಪ್ಸು ನೀವು ನೋಡ್ತಿರ್ಬೋದು. ಫುಲ್ ಎಲ್ಲ ವಿಂಟೇಜ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಬಂದು ಆನೆ, ತುಂಬ ನೀವು ಅದನ್ನ ನೋಡ್ತಾ ಇದ್ದರೆ ಡೈರೆಕ್ಟಾಗಿ ಎಷ್ಟು ಚೆನ್ನಾಗಿ ಅಟ್ರ್ಯಾಕ್ಟ್ ಆಗ್ತಿತ್ತು ಗೊತ್ತಾ. ಆ್ಯಂಡ್ ನೆಕ್ಸ್ಟ್ ಇದು ಬಂದು ಅಂಬಾರಿ. ಇದು ಯಾರಿಗೆ ಗೊತ್ತಿರಲ್ಲ ಹೇಳಿ, ಇದು ಎಲ್ಲರಿಗೂ ಗೊತ್ತೇ ಇರುತ್ತೆ. ಆ್ಯಂಡ್ ಇದೆಲ್ಲ ಬಂದು ವೆಪನ್ಸು. ಆಗಿನ ಕಾಲದಲ್ಲಿ ಇದನ್ನು ಯೂಸ್ ಮಾಡ್ಕೊತಾ ಇದ್ರು. ಇವಾಗ ಆಯುಧ ಪೂಜೆ ಎಲ್ಲ ಬಂದಾಗ ಈಗಲೂ ಕೂಡ ಇದಕ್ಕೆಲ್ಲ ಪೂಜೆ ಮಾಡ್ತಾರೆ. ಎಸ್, ಆ್ಯಂಡ್ ಇದೆಲ್ಲ ಬಂದು ನಮ್ಮ ಫೋಟೋಸ್, ನಾವು ತೊಗೊಂಡಿರೋಂತಹ ಫೋಟೋಸು ಪ್ಯಾಲೇಸ್ ಒಳಗಡೆ ನಿಮಗೋಸ್ಕರ ಶೇರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಬಂದು ನಾವು ಮೇಲ್ಗಡೆಯಿಂದ ನೋಡಿದ್ರೆ ಇಡೀ ಗ್ರೌಂಡ್ ಕಾಣುತ್ತೆ. ಪ್ಯಾಲೇಸ್ ಮುಂದೆಗಡೆ ಇರೋಂತಹ ಇಡೀ ಗ್ರೌಂಡ್ ಕಾಣುತ್ತೆ. ಆ್ಯಂಡ್ ಇದು ಫುಲ್ ಮೇಲ್ಗಡೆಯಿಂದ ಕಾಣುವಂತಹ ವ್ಯೂ ಇದು. ಆ್ಯಂಡ್ ಇಲ್ಲಂತೂ ಗಾಳಿ ತುಂಬ ಚೆನ್ನಾಗಿ ಬರ್ತಾಯಿತ್ತು. ನನಗಂತೂ ಈ ಪ್ಲೇಸ್ ತುಂಬ ಇಷ್ಟ ಆಯಿತು. ಇಡೀ ಪ್ಯಾಲೇಸಲ್ಲಿ ಎಲ್ಲದಕ್ಕಿಂತ ನನಗೆ ಈ ಪ್ಲೇಸ್ ಸಖತ್ ಇಷ್ಟ ಆಯಿತು. ಆ್ಯಂಡ್ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತೀನಿ. ಸೊ ಇದು ಬಂದು ದರ್ಬಾರ್ ನಡೆಸ್ತಿದ್ದಂತಹ ಜಾಗ. ಆಗಿನ ಕಾಲದಲ್ಲಿ ಇಲ್ಲಿ ದರ್ಬಾರ್ ನಡೆಸ್ತಾಯಿದ್ರು. ಸೊ ನೋಡ್ತಿದ್ರೆ ಎಷ್ಟು ಅಟ್ರಾಕ್ಟಿವ್ ಆಗಿದೆ ಅಲ್ವಾ. ನಾನು ನೋಡ್ತಾನೆ ಇರಬೇಕಂತ ಅನಿಸ್ತಾಯಿತ್ತು ಇದನ್ನು ಡೈರೆಕ್ಟಾಗಿ ನೋಡೋದಕ್ಕೆ. ಆ್ಯಂಡ್ ಈ ಸ್ಟೆಪ್ಸ್ ಕೂಡ ನೋಡಿ ತುಂಬ ಯುನೀಕ್ ಆಗಿದೆ. ನನಗೆ ಈ ಸ್ಟೆಪ್ಸ್ ಇಷ್ಟ ಆಯಿತು. ಸೊ ಹಾಗಾಗಿ ಇದನ್ನ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ನಿಮಗೋಸ್ಕರ. ಇಷ್ಟೆಲ್ಲ ನಾನು ನಿಮಗೆ ತೋರಿಸ್ದೆ ಅಲ್ವಾ. ನಿಮಗೆ ಏನು ಅನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡೋದು ಮರಿಬೇಡಿ. ಎಸ್, ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗ್ದಲೇ ಈ ವಿಡಿಯೋಸ್ ನೋಡ್ತಿರ್ತೀರೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸಿ ಯು ಸೂನ್. ಟೇಕ್ ಕೇರ್. ಬಾಯ್.